ಇದ್ದಾನಲ್ಲ ನಿಮ್ಮ ಅಪ್ಪ, ಅವನ ತಪ್ಪು. ಈಗ ನನ್ನಪ್ಪ ಚಂದದ ಹೆಸರೇ ಇಟ್ಟಿದ್ದು. ಕೈಕಾ ಚಂದದ್ದೇ ನಿನ್ನ ಬಾಯಲ್ಲಿ ಕಾ ಅಂದ್ರೆ ನಿನ್ನದು ಚಂದವಾದ ಹೆಸರೇ. ಅದನ್ನ ಚಂದವಾಗಿ ಸಮಾಧಾನವಾಗಿ ಸುಂದರವಾಗಿ ಕರೆದ್ರೆ ಕೈಕೇಯಿ. ಹೌದಾ? ನನ್ನ ಹಾಗೆ ಗಡಿಬಿಡಿ ಮಾಡ್ತಾ ಯಾರಾದ್ರೂ ಅವಸರವಾಗಿ ಕರೆದರೆ ಏನು ಸ್ವರ್ವೇ ಅದು? ಎಷ್ಟು ವರ್ಷದಿಂದ ಕೇಳಿದ್ರು ಹೀಗೆ. ಹೌದೇನೆ ಕೈಕ? ಏನೇ ಅವಸರದಲ್ಲಿ ಓಡ್ ಬರ್ತಾ ಇದ್ದೀಯಾ? ನಿನಗೆ ಯಾವಾಗ್ಲೂ ಅವಸರ ಇರುವುದಿಲ್ಲ, ಇವತ್ತು ಅವಸರ ಯಾಕೆ? ಇಲ್ಲ, ನನಗೆ ನಿನ್ನನ್ನು ನೋಡಿದಾಗಲೆಲ್ಲ ಅಯ್ಯೋ ಎನಿಸ್ತದೆ. ನನ್ನನ್ನು ನೋಡಿದ್ರೆ ನಿನಗೆ ಅಯ್ಯೋ ಅನ್ಸೋದ? ಬಹಳ ದುಃಖ ಆಗ್ತದೆ. ಅಯ್ಯೋ ದೇವ್ರೆ, ಹೀಗಿದ್ದೇನೆ ನಾನು ಇಷ್ಟು ಗಟ್ಟಿ, ನಿನಗೆ ದುಃಖ ಆಗುದು ಯಾಕೆ? ನನಗೆ ತುಂಬಾ ನೋವಾಗ್ತದೆ. ಅಯ್ಯಯ್ಯೋ, ಅದ್ಯಾಕೆ ನೋವು ನಿನಗೆ? ಏನು ಮಾಡುವುದು? ನಿನಗೆ ಒಂದು ತಿಳಿದರೆ 9 ತಿಳಿಯೋದಿಲ್ವೇ? ಓ, 1 ತಿಳಿದ್ರೆ 9 ತಿಳಿಯುವುದಿಲ್ಲ. ಹೌದು, ನಿನಗೆ 9 ತಿಳಿದವರು ಒಂದನ್ನೂ ಹೇಳುವುದಿಲ್ಲವಲ್ಲ. ಅದೇ ನನಗೆ ನೋವು. ಹೌದೇನೆ? ಇದ ಸಣ್ಣಿಂದ ನೀನೇ ನನ್ನನ್ನು ಸಾಕಿ ಬೆಳೆಸಿದ್ದೀಯ, ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿತ್ತು. 1 ತಿಳಿದ್ರೆ 9 ಗೊತ್ತಾಗುದಿಲ್ಲ ಅಂತ ಹೇಳ್ತೀವಿ. ಯಾವ ವಿಷಯ ಹೇಳ್ತಿ ಅಂತ ನಮ್ಗೆ ಅರ್ಥ ಆಗುದಿಲ್ಲ. ಅಂದ್ರೆ ಏನೇ? ಅಂದ್ರೆ ನಾನೇ ಹೇಳ್ಕೊಡೋದು ಅಂದ್ರೆ ಏನು? ನಾನು 1 ಅನ್ನು 9 ಮಾಡ್ತೇನೆ. ಅದು ಹೆಂಗಸರ ಸ್ವಭಾವ. ಕೆಲವರು ಹಾಗೆ 1 ಅನ್ನು 9 ಮಾಡಿ ಹೇಳುವುದು ಅಂತ. ಹಾಗಲ್ಲ. ಮತ್ತೆ ನಿಂದು ಹಸು ಮನಸ್ಸು. ಮುಗ್ಧ ಮನಸ್ಸು. ಮನಸ್ಸು. ಓ, ಹಾಗಾಗಿ ಅದರಲ್ಲಿ ಹುಳುಕು ಕೊಳಕು ಮತ್ತೊಂದಿಲ್ಲ, ಇರೋದಿಲ್ಲ. ಹಾಗಾಗಿ ನಿನಗೇನು ಗೊತ್ತಾಗುದಿಲ್ಲ. ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ. ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಅದೆರಡು ಕಳ್ಕೊಂಡ್ರೆ ಹಾಗೆ. ನೀನು ಬಾಲೆ. ಎಂತದ್ದು? ಮುಗ್ಧ ಬಾಲೆ. ಬಾಲಿಕೆ ಮಾಲೆ ಚಾರು ಶೀಲೆಯಂದು ಬಾಲಿಕೆ ಮಾಲೆ ಚಾರು ಶೀಲೆ ಇಂದು ನಿನ್ನ ಬಾಲಿಕೆ ಮಾಲೆ ಚಾರು ಶೀಲೆ ಇಂದು ನಿನ್ನ ಭೂಲೋಕವಾಮನಿಗೆ ಪಾಲಿಸಬೇಕೆಂದು ಹೀಗೆ ಭೂಲೋಕವಾಮನಿಗೆ ಪಾಲಿಸಬೇಕೆಂದು ಹೀಗೆ ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡೆ. ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡೆ. ನಿಂತು ನಾ ಕೇಳಿದೆ ಮಾತ ಕಾಂತೆ ಕೇಳಿದ್ಯಾವನಿ. ನಿಂತು ನಾ ಕೇಳಿದೆ ಮಾತ ಕಾಂತೆ ಕೇಳಿದ್ಯಾವ ನೀತಿ. ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡೆ. ನಿಂತು ನಾ ಕೇಳಿದೆ ಮಾತ ಕಾಂತೆ ಕೇಳಿದ್ಯಾವ ನೀ.